ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಮೊಟ್ಟೆನ ಉಪಯೋಗಿಸ್ಕೊಂಡು ಹಲವಾರು ರೆಸಿಪಿಗಳನ್ನ ಟ್ರೈ ಮಾಡಿರ್ತೀವಿ. ಆದರೆ ಮೊಟ್ಟೆ ಉಪಯೋಗಿಸ್ಕೊಂಡು ನೀವು ಈ ರೀತಿ ಎಗ್ ದೊನ್ನೆ ಬಿರಿಯಾನಿನ ಖಂಡಿತ ಟ್ರೈ ಮಾಡಿರಲ್ಲ. ಮಾಡಿಲ್ಲ ಅಂದರೆ ಈ ವಿಧಾನದಲ್ಲಿ ನೀವು ಒಂದ್ಸಲನಾದರೂ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಕಡಿಮೆ ಸಮಯ, ಕಡಿಮೆ ಪದಾರ್ಥದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ಬನ್ನಿ ಇವಾಗ ಮಾಡೋ ವಿಧಾನ ನೋಡೋಣ. ಇವಾಗ ಮೊದಲಿಗೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. 2 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ, 1ರಿಂದ 1.5 ಇಂಚ್ ಆಗುವಷ್ಟು ಶುಂಠಿ, ಹಾಗೆ 1-2 ಪೀಸು ಚಕ್ಕೆ ಲವಂಗನೂ ಕೂಡ ಹಾಕ್ಕೊಂಡು ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಖಾರಕ್ಕೆ ನೀವು ಮೆಣಸಿನ್ಕಾಯಿನ ನೋಡಿಕೊಂಡು ಹೆಚ್ಚು ಕಮ್ಮಿ ಸೇರಿಸ್ಕೊಳ್ಳಿ. ಇವಾಗ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನಾವು ನೀರು ಹಾಕ್ಕೊಂಡು ಈ ಮಸಾಲೆನ ತುಂಬ ನುಣ್ಣಗೂ ಬೇಡ, ಹಾಗೆ ತುಂಬ ತರಿಯಾಗೂ ಬೇಡ, ಒಂದು ಮೀಡಿಯಮ್ ಆಗಿ ಇದನ್ನು ರುಬ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ. ನೋಡಿ, ಇಷ್ಟೇ. ಇದು ಸಿಂಪಲ್ ಆಗಿ ಒಂದು ಮಸಾಲೆನೂ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಈ ಮಸಾಲೆಗೆ ನಾವು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಮುಂದಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ. ಇದು ಇವಾಗ ಈ ಮಸಾಲೆನ ಹಾಗೆ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸಿದ್ದೀನಿ. ತುಪ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಸ್ವಲ್ಪ ನಾವು ಪಲಾವ್ ಸಾಮಾನ ಸೇರಿಸೋಣ. ಚಕ್ಕೆ ಲವಂಗ ಬಿಟ್ಟು, ಚಕ್ಕೆ ಲವಂಗನ ನಾನು ಗ್ರೈಂಡ್ ಮಾಡುವಾಗ ಹಾಕಿದ್ನಲ್ಲ, ಹಂಗಾಗಿ ಇದಕ್ಕೆ ಸೇರಿಸಿಲ್ಲ. ಸ್ವಲ್ಪ ಸೋಂಕಾಳು, ಪಲಾವ್ ಎಲೆ, ಸ್ಟಾರು, ಮೊಗ್ಗು ಮತ್ತು ಸ್ವಲ್ಪ ಜಾಯಿಪತ್ರೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಬಂದು 2 ಈರುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿನ ಹಾಕಿದ್ದೀನಿ. ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸಿರೋ ಅಂಥದ್ದು. ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಆವಾಗಲೇ ರುಬ್ಬಿದಂಥ ಈ ಗ್ರೀನ್ ಮಸಾಲೆನ ಸೇರಿಸೋಣ. ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಎಲ್ಲ ಪದಾರ್ಥನ ನಾವು ಹಸಿದೇ ರುಬ್ಬಿರೋದ್ರಿಂದ ಈ ಮಸಾಲೆನ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋ ತನಕ, ಸ್ವಲ್ಪ ಎಣ್ಣೆ ಬಿಡೋ ತನಕ, ಅಂದರೆ 1-2 ನಿಮಿಷ ಇದನ್ನು ನಾವು ಮಧ್ಯ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡಿ, ಮಸಾಲೆನೂ ಕೂಡ ಎಣ್ಣೆ ಬಿಟ್ಟು ಹದವಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1-2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಮೊಸರು ಹಾಕ್ತಾ ಇದ್ದೀನಿ. 1-2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡ್ರೆ ಆಯಿತು. ಮೊಸರು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಜಾಗದಲ್ಲಿ 2 ಅಥವಾ 3 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಖಾರಕ್ಕೆ ನಾನು ಹಸಿ ಮೆಣಸಿನಕಾಯಿನ ಸೇರಿಸಿರೋದ್ರಿಂದ ಇವಾಗ ಚಿಲ್ಲಿ ಪೌಡ್ರೆಲ್ಲ ಏನೂ ಸೇರಿಸಿಲ್ಲ. ನೀವೇನಾದರೂ ಸ್ವಲ್ಪ ಖಾರ ತಿನ್ನೋರಾದರೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮೊಸರಲ್ಲಿ, ಅಂದರೆ ಮೊಸರು ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗಬೇಕು. ಮಧ್ಯ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ 1 ನಿಮಿಷ ಸ್ವಲ್ಪ ಎಣ್ಣೆ ಬಿಟ್ಟು ಮಸಾಲೆ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಟು. ಇದೇ ರೀತಿಯಾಗಿ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಸೇರಿಸೋದಕ್ಕಿಂತ ಮುಂಚೆ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ನೀರು ಸೇರಿಸೋಣ. ಇವಾಗ ನೀರು ಹಾಕ್ತಾ ಇದ್ದೀನಿ. ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು. 1.5 ಕಪ್ ಆಗುವಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ, ಹಾಗಾಗಿ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಸಾಕಾಗುತ್ತೆ, ಅಕ್ಕಿ ನೆಂದಿರೋದ್ರಿಂದ ಸಾಕಾಗುತ್ತೆ. ನೀವೇನಾದರೂ ಅಕ್ಕಿ ನೆನೆಸಿಲ್ಲ ಅಂದರೆ 1.5 ಕಪ್ ಆಗುವಷ್ಟು ಅಕ್ಕಿಗೆ, ಇಲ್ಲ ಅಂದರೂ ನೀವು 4 ಕಪ್ ಆದರೂ ನೀರು ಹಾಕಬೇಕು. ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡೋಣ. ಇವಾಗ ನೋಡಿ, ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಆವಾಗಲೇ ನಾವು ತೊಳೆದು ನೆನೆಸಿ ಇಟ್ಕೊಂಡಂಥ ಅಕ್ಕಿನ ಪೂರ್ತಿಯಾಗಿ ಸೇರಿಸಿ ನಿಧಾನವಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅನ್ನನ ನಾವು ಒಂದು 70% ಬೇಯಿಸ್ಕೋಬೇಕು. ಆಮೇಲೆ ನಾವು ಮೊಟ್ಟೆನ ಸೇರಿಸಬೇಕು. ಕಡಿಮೆ ಹುರಿನಲ್ಲಿ ನೋಡಿ, ನಿಧಾನವಾಗಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಅನ್ನನ ಬೇಯೋದಕ್ಕೆ ಬಿಡೋಣ. 1-2 ನಿಮಿಷ ಅಷ್ಟೇ. ನೋಡಿ, 1-2 ನಿಮಿಷ ನಾನು ಕಡಿಮೆ ಹುರಿನಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ. ಅನ್ನನೂ ಕೂಡ ಒಂದು 70% ಆಗೋಷ್ಟು ಬೆಂದಿದೆ. ಈ ಮೊಟ್ಟೆಗಳನ್ನ ಸೇರಿಸೋದಕ್ಕಿಂತ ಮುಂಚೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಟ್ಟೆಗಳನ್ನ ಸೇರಿಸೋಣ. ಇವಾಗ ನೋಡಿ, ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಬಂದು ಒಂದು 4 ಮೊಟ್ಟೆನ ಹೊಡೆದು ಇಟ್ಕೊಂಡಿದ್ದೆ. ಆ ಯೆಲ್ಲೋ ಕಲರ್ ಪಾರ್ಟ್ ಇರುತ್ತೆ ನೋಡಿ, ಅದು ಸ್ವಲ್ಪನೂ ಕೂಡ ಒಡಿಬಾರ್ದು. ಒಡಿದೇ ಇರೋ ಹಾಗೆ ನಿಧಾನವಾಗಿ ಮೊಟ್ಟೆನ ಹೊಡೆದು ಇಟ್ಕೊಂಡು ಈ ರೀತಿ ಬಿಡಿಯಾಗಿ ನಾವು ಮೊಟ್ಟೆನ ಸೇರಿಸಬೇಕು. ಇಲ್ಲಿ ಒಂದು 4 ಮೊಟ್ಟೆನ ಹಾಕ್ತಾ ಇದ್ದೀನಿ. 4 ಅಥವಾ ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆನ ನೀವು ಸೇರಿಸ್ಬೋದು. ಮೊಟ್ಟೆಗಳನ್ನ ಹಾಕಿದ ಮೇಲೆ ಮೊಟ್ಟೆ ಮೇಲೆ ನಾವು ಸ್ವಲ್ಪ ಉಪ್ಪಿನ ಪುಡಿನ ಉದುರಿಸ್ಬೇಕು. ನಿಮ್ಗೆ ಇಷ್ಟ ಇತ್ತು ಅಂದರೆ ಉಪ್ಪಿನ ಪುಡಿ ಜೊತೆಗೆ ಸ್ವಲ್ಪ ಪೆಪ್ಪರ್ ಪುಡಿನೂ ಕೂಡ ಉದುರಿಸ್ಕೋಬೋದು. ಇವಾಗ ನಾವು ಕುಕ್ಕರ್ ಕ್ಯಾಪ್ ಹಾಕಿ ಮೀಡಿಯಂ ಫ್ಲೇಮಲ್ಲಿ ದಮ್ ಕಟ್ಟಿ ಅನ್ನನ ಅಳ್ಳಿಸ್ಕೋಬೇಕು. ಇನ್ನೇನು ವಿಷಲ್ ಬರ್ತಾ ಇದೆ ಅನ್ನುವಾಗ ಗ್ಯಾಸ್ ಆಫ್ ಮಾಡಬೇಕಷ್ಟೇ.
ಇವಾಗ ನೋಡಿ ನಾನು ಕೂಡ ದಮ್ ಕಟ್ಟಿ ಅನ್ನನ ಅಳ್ಳಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಮೊಟ್ಟೆ ಒಂದಕ್ಕೊಂದು ಏನು ಕಲಿಸ್ಕೊಂಡಿರಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾವು ಒಂದು ವಿಷಲ್ಲು ತೆಗಿತೀವಿ ನೋಡಿ, ಮೊಟ್ಟೆನೂ ಕೂಡ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಮತ್ತು ಇದು ಸ್ವಲ್ಪನೂ ಕೂಡ ಹಸಿ ವಾಸನೆ ಇರಲ್ಲ, ಯಾಕೆಂದರೆ ನಾವು ಒಂದು ವಿಷಲ್ ಹತ್ತತ್ರ ತೆಗೆದಿರ್ತೀವಿ, ಹಾಗಾಗಿ ಚೆನ್ನಾಗಿ ಬೆಂದೋಗಿರುತ್ತೆ. ಉಪ್ಪು ಖಾರ ಎಲ್ಲ ಹಿಡಿದು ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅನ್ನದ ಜೊತೆಯಲ್ಲಿ ಮಿಕ್ಸ್ ಆಗಿರಲ್ಲ, ಇದು ಹಂಗೆ ಮೇಲ್ಗಡೆ ಕುಂತಿರುತ್ತೆ. ಮತ್ತು ಇದನ್ನು ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು. ನೋಡಿ, ಹಿಂಗೆ ತೆಗೆದು ತಟ್ಟೆಗೆ ಹಾಕೋಬೇಕು, ತುಂಬ ಮಿಕ್ಸ್ ಮಾಡಬಾರ್ದು. ಸಂಡೇ ಟೈಮು ಈ ಥರ ಬ್ರೇಕ್ಫಾಸ್ಟ್ಗಳನ್ನ ಮಾಡಿದರೆ ಎಲ್ಲರೂ ಮನೆಯಲ್ಲಿ ಇರ್ತಾರೆ, ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಕಡಿಮೆ ಸಮಯ ಹಾಗೆ ಕಡಿಮೆ ಪದಾರ್ಥದಲ್ಲಿ ಆಗುವಂಥ ರೆಸಿಪಿ, ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.